SSLC ಪರೀಕ್ಷೆಗೆ ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 4 ಮಾಡೆಲ್ ಪೇಪರ್ಗಳು ಮತ್ತು ಪ್ರಿಪ್ರೇಟರಿ ಪೇಪರ್ಗಳಲ್ಲಿರುವ ಪ್ರಶ್ನೆಗಳು ಮತ್ತು ಅದರ ಅರ್ಥವನ್ನು ಚಾಪ್ಟರ್ ವೈಸು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇದು 2ನೇ ವಿಡಿಯೋ. 1 ಮತ್ತು 2ನೇ ಪಾಠ ಆಗಿದೆ. ಇದು 3ನೇ ಪಾಠ. ಗಿಲ್ಲು ರೇಖಾಚಿತ್ರ ಮಹಾದೇವಿ ವರ್ಮಾ ಇಸ್ಕಿ ಲೇಖಿಕಾ, ಇದರ ಲೇಖಕಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಇದು ಸಾಮಾನ್ಯವಾಗಿ 25ನೇ ಪ್ರಶ್ನೆ ಆಗಿರುತ್ತೆ. ಗಿಲ್ಲು और लेखिका के बीच के स्नेह भाव का वर्णन कीजिए. ಗಿಲ್ಲು ಮತ್ತು ಲೇಖಕಿಯ ಮಧ್ಯೆ ಇದ್ದ ಸ್ನೇಹ ಭಾವವನ್ನು ವರ್ಣಿಸಿ ಅಂತ ಇದೆ. महादेवी वर्मा जी को पशु पक्षियों से प्रेम था, इसलिए उन्होंने गिलहरी को कौवों से बचाया. उसके लिए झूला तैयार किया, उसे बड़े प्यार से थाली के पास बिठाकर खाना सिखाया. मरते समय उसे बचाने की पूरी कोशिश की. ಸೋಂಜುಹಿ ಕಿ ಲತಾ ಕೆ ನೀಚೆ ಉಸ್ಕಿ ಸಮಾಧಿ ಬನಾಯಿ. ತುಂಬ ಪರ್ಫೆಕ್ಟಾಗಿ ಉತ್ತರವನ್ನು ಇಲ್ಲಿ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಮಹಾದೇವಿ ವರ್ಮಾ ಅವರಿಗೆ ಪಶು ಪಕ್ಷಿಗಳ ಬಗ್ಗೆ ಪ್ರೇಮ ಇತ್ತು, ಆದ್ದರಿಂದ ಅವರು ಅಳಿಲನ್ನು ಕಾಗೆಗಳಿಂದ ಕಾಪಾಡಿದರು. ಅಳಿಲಿಗೋಸ್ಕರ ಒಂದು ಗೂಡನ್ನು ತಯಾರು ಮಾಡಿದರು. ಜೊತೆಗೆ ತುಂಬ ಪ್ರೀತಿಯಿಂದ ತಟ್ಟೆಯ ಬಳಿ ಕುಳಿತುಕೊಂಡು ಊಟ ಮಾಡೋದನ್ನು ಅಂದರೆ ತಿನ್ನುವುದನ್ನು ಕಲಿಸಿದರು. ಸಾಯುವ ಸಂದರ್ಭದಲ್ಲಿ ಅದನ್ನು ಉಳಿಸೋಕೆ ತುಂಬ ಪ್ರಯತ್ನ ಮಾಡಿದರು. ಆಮೇಲೆ ಅದು ಸತ್ತ ನಂತರ ಸೋಂಜುಹಿ ಬಳ್ಳಿಯ ಕೆಳಗೆ ಅದರ ಸಮಾಧಿಯನ್ನು ಸಹ ಮಾಡಿದರು. ಈ ಎಲ್ಲ ಅಂಶಗಳಿಂದ ಗಿಲ್ಲು ಮತ್ತು ಲೇಖಕಿ ಮಧ್ಯೆ ಇರ್ತಕ್ಕಂಥ ಸ್ನೇಹ ಭಾವ ನಮಗೆ ಗೊತ್ತಾಗುತ್ತೆ. 2ನೇ ಮಾಡೆಲ್ ಪೇಪರ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೆ. ಗಿಲ್ಲುವಿನ ಬಗ್ಗೆ ಮಹಾದೇವಿ ವರ್ಮಾ ಅವರ ಮಮತೆಯನ್ನು ವರ್ಣಿಸಿ. ಮೊದಲನೇ ಪ್ರಶ್ನೆಯ ಉತ್ತರವನ್ನೇ ಇದಕ್ಕೂ ಬರಿಬೋದು, ಆದರೆ ಇಲ್ಲೊಬ್ಬರು ಡಿಫ್ರೆಂಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರವನ್ನು ಸರಿ ನೋಡೋಣ. ಮಹಾದೇವಿ ವರ್ಮಾ ಜಿ ಘಾಯಲ್ ಗಿಲ್ಲು ಕೋ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇ ಲಾತಿ ಹೈ. ಮಹಾದೇವಿ ವರ್ಮಾ ಅವರು ಗಾಯವಾಗಿದ್ದ ಗಿಲ್ಲುವನ್ನು ನಿಧಾನವಾಗಿ ಎತ್ಕೊಂಡು ತನ್ನ ಕೋಣೆಯಲ್ಲಿ ಅಂದರೆ ಕೋಣೆ ಒಳಗೆ ತರ್ತಾರೆ. ರೂಯಿ ಸೆ ರಕ್ತ ಪೋಂಚ್ತಿ ಹೈ. ಹತ್ತಿಯಿಂದ ಅದರ ರಕ್ತವನ್ನು ಒರೆಸಿ. ಘಾವೋಂ ಪರ್ ಪೆನ್ಸಿಲಿನ್ ಕಾ ಮರಹಂ ಲಗಾತಿ ಹೈ. ಅದರ ಗಾಯಗಳ ಮೇಲೆ ಪೆನ್ಸಿಲಿನಿನ ಪುಡಿಯನ್ನು ಹಚ್ತಾರೆ, ಚಿಕಿತ್ಸೆ ಮಾಡ್ತಾರೆ. ಪ್ಯಾರ್ ಸೆ ಗಿಲ್ಲು ಕಹಕರ್ ಬುಲಾತಿ ಹೈ. ಪ್ರೀತಿಯಿಂದ ಗಿಲ್ಲು ಅಂತ ಕರೀತಾರೆ. ಫೂಲ್ ರಖನೆ ಕಿ ಡಲಿಯಾ ಮೇ ಘರ್ ಬನಾತಿ ಹೈ. ಹೂವುಗಳನ್ನು ಇಡುವ ಬುಟ್ಟಿಯಲ್ಲಿ ಅದರ ಮನೆಯನ್ನು ಮಾಡ್ತಾರೆ. ಖಾನೆ ಕೆ ಲಿಯೆ ಕಾಜು और ಬಿಸ್ಕುಟ್ ದೇತಿ ಹೈ. ತಿನ್ನಲಿಕ್ಕೋಸ್ಕರ ಅದಕ್ಕೆ ಕಾಜು, ಗೋಡಂಬಿ ಮತ್ತು ಬಿಸ್ಕುಟನ್ನು ಕೊಡ್ತಾರೆ. ಥಾಲಿ ಕೆ ಪಾಸ್ ಬಿಠಾಕರ್ ಚಾವಲ್ ಕಾ ಏಕ್ ದಾನಾ ಬಡಿ ಸಫಾಯಿ ಸೆ ಖಾನಾ ಸಿಖಾತಿ ಹೈ. ತಟ್ಟೆಯ ಬಳಿ ಕುಳಿತುಕೊಂಡು ಒಂದೊಂದೇ ಅನ್ನದ ಅಗಳನ್ನು ಸ್ವಚ್ಛವಾಗಿ ತಿನ್ನೋದನ್ನು ಕಲಿಸ್ತಾರೆ. ಅಂತಿಮ ಸಮಯ ಮೇ ಹೀಟರ್ ಜಲಾಕರ್ ಉಷ್ಣತಾ ದೇತಿ ಹೈ. ಅಂತಿಮ ಸಮಯದಲ್ಲಿ ಹೀಟರನ್ನು ಹಚ್ಚಿಬಿಟ್ಟು ಅದಕ್ಕೆ ಉಷ್ಣತೆಯನ್ನು ಕೊಡುವ ಪ್ರಯತ್ನ ಮಾಡ್ತಾರೆ. ಸೋಂಜುಹಿ ಲತಾ ಕೆ ನೀಚೆ ಸಮಾಧಿ ಬನಾತಿ ಹೈ. ಅಂತಿಮವಾಗಿ ಸೋಂಜುಹಿ ಲತೆಯ ಕೆಳಗೆ ಅದರ ಸಮಾಧಿಯನ್ನು ಮಾಡ್ತಾರೆ. ಮಾಡೆಲ್ ಪೇಪರ್ 3ರಲ್ಲಿ ಕೇಳಿರೋ ಪ್ರಶ್ನೆ, ಗಿಲ್ಲು ಕೆ ದುಃಖದ ಅಂತ್ಯಕ್ಕೆ ಬಾರೆ ಮೇ ಲಿಖಿಯೆ. ಗಿಲ್ಲುವಿನ ದುಃಖಮಯ ಅಂತ್ಯದ ಬಗ್ಗೆ ಬರೆಯಿರಿ. ಇದಕ್ಕೆ ಒಂದು ಸಿಂಪಲ್ ಆಗಿರೋ ಉತ್ತರ, ಗಿಲಹರಿಯೋं की जीवन की अवधि 2 ವರ್ಷ से अधिक नहीं होती. ಅಳಿಲುಗಳ ಜೀವನಾವಧಿ 2 ವರ್ಷಕ್ಕಿಂತ ಹೆಚ್ಚು ಇರುವುದಿಲ್ಲ. ಅತಃ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಅಂತ್ ಆ ಹಿ ಗಯಾ ಥಾ. ಆದ್ದರಿಂದ ಗಿಲ್ಲುವಿನ ಜೀವನ ಯಾತ್ರೆಯ ಅಂತ್ಯವು ಸಹ ಬಂದೇ ಬಿಟ್ಟಿತು. ಗಿಲ್ಲು ದಿನ ಭರ್ ನಾ ಕುಚ್ ಖಾಯಾ ನಾ ಬಾಹರ್ ಗಯಾ. ಗಿಲ್ಲು ಆ ದಿನ ಏನನ್ನೂ ತಿನ್ನಲಿಲ್ಲ, ಹೊರಗಡೆನೂ ಸಹ ಹೋಗಲಿಲ್ಲ. ಗಿಲ್ಲು ಕೆ ಪಂಜೆ ಇತನೆ ठंडे हो रहे थे कि ಲೇಖಿಕಾ ನೆ ಹೀಟರ್ ಜಲಾಕರ್ ಉಷ್ಣತಾ ದೇನೆ ಕಾ ಪ್ರಯತ್ನ ಕಿಯಾ. ಗಿಲ್ಲುವಿನ ಮುಂಗಾಲುಗಳು ಎಷ್ಟು ತಣ್ಣಗಾಗಿದ್ವು ಅಂದರೆ ಲೇಖಕಿಯವರು ಹೀಟರ್ ಹಚ್ಚಿಬಿಟ್ಟು ಅದಕ್ಕೆ ಉಷ್ಣತೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸಿದರು. ಪರಂತು ಪ್ರಭಾತ್ ಕಿ ಪ್ರಥಮ ಕಿರಣ ಕೆ ಸಾಥ್ ಗಿಲ್ಲು ಚಿರನಿದ್ರಾ ಮೇ ಸೋ ಗಯಾ. ಆದರೆ ಬೆಳಗಿನ ಮೊದಲನೇ ಕಿರಣದ ಜೊತೆಗೆ ಗಿಲ್ಲು ಸಹ ಚಿರನಿದ್ರೆಗೆ ಜಾರಿತು. ಮಾಡೆಲ್ ಪೇಪರ್ 4ರ ಪ್ರಶ್ನೆ, ಲೇಖಿಕಾ ಕಿ ಗೈರ್ ಹಾಜರಿ ಮೇ ಗಿಲ್ಲು ನೆ ದಿನ್ ಕೈಸೆ ಬಿತಾಯೆ ಬತಾಯಿಯೆ. ಲೇಖಕಿಯವರ ಗೈರು ಹಾಜರಿಯಲ್ಲಿ ಅಂದರೆ ಅವರ ಆಬ್ಸೆನ್ಸಲ್ಲಿ ಗಿಲ್ಲು ಹೇಗೆ ದಿನಗಳನ್ನು ಕಳೀತು ತಿಳಿಸಿ. ಇದಕ್ಕುತ್ತರ, ಗಿಲ್ಲು ಲೇಖಿಕಾ ಕಿ ಗೈರ್ ಹಾಜರಿ ಮೇ ಬಹುತ್ ಉದಾಸ್ ರಹತಾ ಥಾ. ಗಿಲ್ಲು ಲೇಖಕಿಯವರ ಗೈರು ಹಾಜರಿಯಲ್ಲಿ ತುಂಬ ದುಃಖದಿಂದ ಬೇಜಾರದಿಂದ ಇರ್ತಾ ಇತ್ತು. ಜಬ್ ಉಸ್ಕೆ ಕಮರೆ ಕಾ ದರ್ವಾಜಾ ಖೋಲಾ ಜಾತಾ ಗಿಲ್ಲು ಅಪ್ನೆ ಝೂಲೆ ಸೆ ಉತರ್ಕರ್ ದೌಡ್ತಾ. ಗಿಲ್ಲು ಇತ್ತಲ್ಲ, ಅದರ ಕೋಣೆಯ ಬಾಗಿಲನ್ನು ತೆಗೆದಾಗ ಅದು ಓಡೋಡಿ ಬರ್ತಾ ಇತ್ತು. ಆದರೆ ಕಿಸಿ ದೂಸರೆ ಕೋ ದೇಖಕರ್ ತೇಜಿ ಸೆ ಅಪ್ನೆ ಘೋಂಸ್ಲೆ ಮೇ ಜಾ बैठता.
ಬೇರೆಯವರನ್ನು ನೋಡಿಬಿಟ್ಟು ಅದು ಮತ್ತೆ ತನ್ನ ಗೂಡೊಳಗೆ ಹೋಗಿ ಕುತ್ಕೊಳ್ತಾ ಇತ್ತು. ವಹ ಉನ್ ದಿನೋ ಅಪ್ನಾ ಪ್ರಿಯ ಖಾದ್ಯ ಕಾಜು ಗೋಬಿ ಬಹುತ್ ಕಮ್ ಖಾತಾ ರಹಾ. ಆ ದಿನಗಳಲ್ಲಿ ಅದು ತನ್ನ ಪ್ರಿಯವಾದ ಖಾದ್ಯ ಅಂದರೆ ಅದರ ಪ್ರಿಯವಾದ ತಿನಿಸು ಕಾಜುವನ್ನು ಸಹ ತುಂಬ ಕಡಿಮೆ ತಿಂತಾ ಇತ್ತು. ಸ್ಟೇಟ್ ಪ್ರಿಪರೇಟರಿ ಪ್ರಶ್ನೆ. ಗಿಲ್ಲುಕ್ಕೆ ದುಃಖದ ಅಂತ್ಯ ವಿವರಣ ದೀಜಿಯೇ. ಗಿಲ್ಲುವಿನ ದುಃಖಮಯ ಅಂತ್ಯದ ಬಗ್ಗೆ ಬರೆಯಿರಿ. ಈ ಪ್ರಶ್ನೆಯನ್ನು ಆಲ್ರೆಡಿ ಮಾಡೆಲ್ ಪೇಪರ್ 3ರಲ್ಲಿ ಕೇಳಿದ್ದಾರೆ. ಗಿಲ್ಲುಕ್ಕೆ ದುಃಖದ ಅಂತ್ಯಕ್ಕೆ ಬಾರೆ ಮೇ ಲಿಖಿ ಅಂತ ಸೇಮ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಿಂದ ಅದೇ ಉತ್ತರವನ್ನು ಇನ್ನೊಂದು ಸರಿ ನೋಡಿಕೊಳ್ಳಿ. ಈಗ ಅಭಿನವ್ ಮನುಷ್ಯ ಕವಿತಾ ರಾಮಧಾರಿ ಸಿಂಗ್ ದಿನಕರ್ ಇದರ ಪ್ರಶ್ನೋತ್ತರಗಳು. ಆಧುನಿಕ ಮಾನವ ಕಾ ಯಾನ್ ಕಹಾ ಜಾ ರಹಾ ಹೈ. ಆಧುನಿಕ ಮನುಷ್ಯನ ಯಾನ ಯಾವ ಕಡೆಗೆ ಹೋಗ್ತಾ ಇದೆ. ಇದು 1 ಅಂಕದ ಪ್ರಶ್ನೆ. ಇದಕ್ಕುತ್ತರ ಆಧುನಿಕ ಮನುಷ್ಯ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಆಧುನಿಕ ಮನುಷ್ಯನ ಯಾನ ಗಗನದ ಕಡೆಗೆ ಹೋಗ್ತಾ ಇದೆ, ಗಗನದಲ್ಲಿ ಸಾಗ್ತಾ ಇದೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಲ್ಲಿ ಕವಿತಾ ಮೇ ಮಾನವ್ ಕೆ ಸಹಿ ಪರಿಚಯಕ್ಕೂ ಕೈಸೆ ದರ್ಶಾಯಾ ಗಯಾ ಹೈ. ಈ ಕವಿತೆಯಲ್ಲಿ ಮನುಷ್ಯನ ನಿಜವಾದ ಪರಿಚಯವನ್ನು ಹೇಗೆ ಚಿತ್ರಿಸಲಾಗಿದೆ, ಹೇಗೆ ತೋರಿಸಲಾಗಿದೆ. ಇದಕ್ಕೆ ಉತ್ತರ ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ನಾ ಮನುಷ್ಯ ಕಿ ಸಾಧನಾ ಹೈ. ಪ್ರಕೃತಿಯ ಮೇಲೆ ಗೆಲುವನ್ನು ಸಾಧಿಸಿರುವುದು ಮನುಷ್ಯನ ಒಂದು ಸಾಧನೆ. ಮಾನವ್ ಕೆ ಬೀಚ್ ಸ್ನೇಹ ಕಾ ಬಾಂಧ್ ಬಾಂಧನಾ ಮಾನವ್ ಕಿ ಸಿದ್ಧಿ ಹೈ. ಆದರೆ ಮನುಷ್ಯನ ಮಧ್ಯೆ ಸ್ನೇಹದ ಸೇತುವೆಯನ್ನು ಕಟ್ಟುವುದು ಮನುಷ್ಯನ ಸಿದ್ಧಿಯಾಗಿದೆ. ಜೋ ಮಾನವ್ ದೂಸರೆ ಮಾನವ್ ಸೆ ಪ್ರೇಮ್ ಕಾ ರಿಶ್ತಾ ಜೋಡ್ಕರ್ ಆಪಸ್ ಕಿ ದೂರಿ ಕೋ ಮಿಟಾಯೆ ವಹಿ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೋಗಾ. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಪ್ರೇಮಮಯ ಸಂಬಂಧವನ್ನು ಬೆಳೆಸಿ ಇಬ್ಬರಲ್ಲಿರ್ತಕ್ಕಂಥ ಒಂದು ಅಂತರವನ್ನು ಕಡಿಮೆ ಮಾಡ್ತಾನೋ, ಅದನ್ನು ಅಳಿಸಿ ಹಾಕ್ತಾನೋ, ಅವನನ್ನು ಮಾತ್ರ ನಾವು ಮನುಷ್ಯ ಅಂತ ಕರಿಬಹುದು. ಅವನೇ ನಿಜವಾದ ಮನುಷ್ಯ ಅಂತ ಅರ್ಥ. ನೆಕ್ಸ್ಟ್ ಮಾಡೆಲ್ ಪೇಪರ್ 2ರಲ್ಲಿ ನರ್ ಕಿನ್ ಕಿನ್ ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಮನುಷ್ಯ ಯಾವ್ಯಾವುದನ್ನು ಒಂದೇ ರೀತಿಯಲ್ಲಿ ದಾಟಬಲ್ಲ ಅಂತ ಕೇಳಿದರೆ. ಇದಕ್ಕೆ ಉತ್ತರ ನರ್ ನದಿ ಸಾಗರ್ ಪರ್ವತ್ ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಮನುಷ್ಯ ನದಿ ಸಾಗರ ಪರ್ವತವನ್ನು ಒಂದೇ ಬಾರಿಗೆ ದಾಟಬಲ್ಲ, ಎಲ್ಲವನ್ನೂ ದಾಟಬಲ್ಲ ಅಂತ ಅರ್ಥ. ಅಥವಾ ನರ್ ಸರಿತ್ ಗಿರಿ ಔರ್ ಸಿಂಧು ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ ಅಂತ ಪದ್ಯದಲ್ಲಿ ಬಳಸಿರುವ ಶಬ್ದಗಳನ್ನೇ ಬಳಸಿ ಬೇಕಾದರೆ ಬರಿಬಹುದು. ನೆಕ್ಸ್ಟ್ ಆಧುನಿಕ ಮಾನವ್ ಕಿ ಭೌತಿಕ ಸಾಧನಾ ಕಾ ವರ್ಣನ್ ಕೀಜಿಯೇ. ಆಧುನಿಕ ಮನುಷ್ಯನ ಭೌತಿಕ ಸಾಧನೆಗಳನ್ನು ವರ್ಣಿಸಿ. ಅಂದರೆ ಅವನ ಫಿಸಿಕಲ್ ಅಚೀವ್ಮೆಂಟ್ಸ್, ಅವನೇನೇನನ್ನು ಸಾಧಿಸಿದ್ದಾನೆ ಅದನ್ನು ವರ್ಣಿಸಿ. ಅಂದರೆ ವೈಜ್ಞಾನಿಕವಾಗಿ ಅವನೇನೇನು ಸಾಧನೆಯನ್ನು ಮಾಡಿದ್ದಾನೆ ಅದನ್ನು ವರ್ಣಿಸಿ. ಇಲ್ಲಿ ಒಂದು ಸಿಂಪಲ್ ಆನ್ಸರನ್ನು ಕೊಟ್ಟಿದ್ದಾರೆ. ಆಧುನಿಕ ಮಾನವನೇ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೈ. ಆಧುನಿಕ ಮನುಷ್ಯನು ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ವಿಜಯವನ್ನು ಗಳಿಸಿದ್ದಾನೆ. ವಹ ನದಿ ಸಾಗರ್ ಪರ್ವತಕ್ಕೂ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಅವನು ನದಿ ಸಮುದ್ರ ಪರ್ವತ ಎಲ್ಲವನ್ನು ದಾಟಬಲ್ಲ, ಸಮಾನವಾಗಿ ದಾಟಬಲ್ಲ. ಉಸ್ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಅವನ ಯಾನ ಅಂದರೆ ಅವನ ಪ್ರಯಾಣ ಈಗ ಗಗನದ ಕಡೆಗೆ ಅಂದರೆ ಗಗನದಲ್ಲಿ ಸಾಗ್ತಾ ಇದೆ. ಮಾಡೆಲ್ ಪೇಪರ್ 3 ಆಜ್ ಮನುಜ್ ಕಾ ಯಾನ್ ಕಹಾ ಜಾ ರಹಾ ಹೈ. ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಆಜ್ ಮನುಜ್ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ನೆಕ್ಸ್ಟ್ ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ ಸ್ಪಷ್ಟ ಕೀಜಿಯೇ. ಕವಿ ದಿನಕರ್ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯವೇನು, ಸ್ಪಷ್ಟಪಡಿಸಿ. ಇದರ ಉತ್ತರ ಮಾನವ್ ಸೆ ಪ್ರೇಮ್ ಕಾ ರಿಶ್ತಾ ಜೋಡ್ನಾ. ಮನುಷ್ಯನ ಮಧ್ಯೆ ಪ್ರೇಮಪೂರ್ಣ ಸಂಬಂಧ, ಒಳ್ಳೆಯ ಸಂಬಂಧವನ್ನು ಬೆಳೆಸೋದು. ಆಪಸ್ ಕಿ ದೂರಿ ಕೋ ಮಿಟಾನ. ಇಬ್ಬರಲ್ಲಿರ್ತಕ್ಕಂಥ ಅಂತರವನ್ನು ಅಳಿಸಾಕೋದು. ಸ್ವಯಂ ಕೋ ಪಹಚಾನ. ತನ್ನನ್ನು ತಾನು ತಿಳಿದುಕೊಳ್ಳುವುದು, ಅಂದರೆ ತನ್ನ ಶಕ್ತಿಯನ್ನು ಗುರುತಿಸೋದು. ಭಾಯಿಚಾರೆ ಕೋ ಸಮಜನ. ಸಹೋದರತ್ವವನ್ನು ತಿಳಿಯುವುದು. ಬುದ್ಧಿ ಪರ್ ಹೃದಯ ಕಿ ಜೀತ್ ಪಾನ. ಬುದ್ಧಿಯ ಮೇಲೆ ಹೃದಯ ಗೆಲುವನ್ನು ಸಾಧಿಸುವುದು ಮಾನವ ಕಾ ಸಹಿ ಪರಿಚಯ ಹೈ.
ಮನುಷ್ಯನ ನಿಜವಾದ ಪರಿಚಯವಾಗಿದೆ. ನೆಕ್ಸ್ಟ್ ಮಾಡೆಲ್ ಪೇಪರ್ 4ರಲ್ಲಿ ಆಧುನಿಕ ಪುರುಷನೇ ಕಿಸ್ ಪರ್ ವಿಜಯ್ ಪಾಯಿ ಹೈ. ಅದೇ ಪ್ರಶ್ನೆಯನ್ನು ಕೇಳಿದರೆ ಆಧುನಿಕ ಪುರುಷನು ಯಾವುದರ ಮೇಲೆ ಗೆಲುವು ಸಾಧಿಸಿದ್ದಾನೆ. ಆಧುನಿಕ ಪುರುಷನೇ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ್ ಪಾಯಿ ಹೈ ಅಥವಾ ಪ್ರಕೃತಿ ಪರ್ ವಿಜಯ್ ಪಾಯಿ ಹೈ. ಇನ್ನೊಂದು ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಇದು ರಿಪೀಟೆಡ್ ಕ್ವಶನ್. ಹಿಂದಿನ ಪ್ರಶ್ನೆ ಉತ್ತರಗಳನ್ನು ನೋಡಿದರೆ ಸಾಕು. ಕವಿ ದಿನಕರ್ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದು? ಮತ್ತು ಪ್ರಿಪರೇಟರಿ 1ರಲ್ಲಿ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ. ಇದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ್ದಾರೆ. ಮನುಷ್ಯನ ನಿಜವಾದ ಪರಿಚಯ ದಿನಕರ್ ಅವರ ಪ್ರಕಾರ ಏನು? ಹಿಂದಿನ ಆನ್ಸರ್ಗಳನ್ನು ರೆಫರ್ ಮಾಡಿದರೆ ಸಾಕು.